ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ನಾಳೆ ನನ್ನ ತಮ್ಮ ಬರ್ಡೇ ಇದೆ, ಸೊ ಅದ್ರ ವ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11:30 ಆಗಿದೆ. ನನ್ನ ತಮ್ಮ ಇಲ್ಲ ಬಂದಿದ್ದ ಆ್ಯಕ್ಚುಲಿ ನಮ್ಮ ಮನೆಗೆ, ಆದರೆ ಅದು ಮೈಸೂರಿಗೆ ಹೋಗಿದ್ದಾನೆ, ಏನೋ ವರ್ಕ್ ಇದೆ ಅಂತ. ಅವ್ನು ಬರೋ ಅಷ್ಟರಲ್ಲಿ ಏನಾದರೂ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಲೈಕ್ ವಾಟರ್ ಮೆಲನ್ದು ಕೇಕ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಯಾರು ಕೇಕ್ ತಂದ್ರೂ ತಿನ್ನೋರು ಯಾರೂ ಇಲ್ಲ. ಸೊ ಹಾಗಾಗಿ ಈ ಸಲ ಅವ್ನ ಬರ್ಡೇಗೆ ಸ್ವಲ್ಪ ಎಫರ್ಟ್ ಹಾಕಿ ಟ್ರೈ ಮಾಡೋಣ ಅಂತ ಇವಾಗ ವಾಟರ್ ಮೆಲನ್ ಎಲ್ಲ ತರೋದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಕೇಕು ಅಂತ. ಲೆಟ್ಸ್ ಗೋ ಗೈಸ್. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಜಿಯಾಗಿದೆ ಡೇ. ಒಂಥರ ಲೇಟಾಗಿ ಎದ್ದು ತಿಂಡಿ ತಿಂದು ಇವಾಗೆಲ್ಲ ತೊಗೊಬಂದಿದ್ದೀವಿ. ಆ್ಯಂಡ್ ಅದಾದಮೇಲೆ ಅವ್ನು 5 o'clock ಬರ್ತಾನಂತೆ. ಮುಂಚೆನೇ ಮಾಡಿ ಇಡೋದಕ್ಕೆ ಆಗಲ್ಲ. ಸೊ ಹಂಗಾಗಿ ಒಂದು 3 ಹಂಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಹೆಂಗೆ ಬರುತ್ತೆ, ಹೆಂಗೆ ಮಾಡೋದು. ಯೂಟ್ಯೂಬಲ್ಲಿ ನೋಡಿದ್ದೀನಿ ಸಮ್ ವೀಡಿಯೋಸು, ನೋಡುವ ಚಲೋ ಹೆಂಗೆ ಬರುತ್ತೆ ಅಂತ. ಐ ಥಿಂಕ್ ಅವನಿಗೆ ಏನು ಅನಿಸುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಸಾಕು ಅಷ್ಟೇ. ಇನ್ನೊಂದು ಇವಾಗ ಏನಪ್ಪ ಅಂತ ಹೇಳಿದ್ರೆ, ಅವನಿಗೆ ಗಿಫ್ಟ್ ಆರ್ಡರ್ ಮಾಡಿದ್ದೆ ಗೈಸ್, ಅದಿನ್ನ ಬಂದೇ ಇಲ್ಲ. ಈಗ ಗೊತ್ತಿಲ್ಲ ಇವತ್ತು ಐ ಥಿಂಕ್ ಇವತ್ತು ಬರಲ್ಲ ಅಂತ. ನಾಳೆ ಆದರೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಬರ್ಡೇ ಎಲ್ಲ ಮುಗ್ದಾದ್ಮೇಲೆ ಬರುತ್ತೆ ಅನಿಸುತ್ತೆ. ಅದೇನು ಗಿಫ್ಟ್ ಅಂತ ಬಂದಮೇಲೆ ತೋರಿಸ್ತೀನಿ. ನಾವಿವಾಗ ದಪ್ಪದೊಂದು ತಗೊಳ್ಳೋಣ. ಇವಾಗ ಇದನ್ನೆಲ್ಲ ತೊಗೊಂಡು ಬಂದಿದ್ದೀವಿ. 2 ವಾಟರ್ ಮಿಲನ್ನು, ಇದು ಗ್ರೇಪ್ಸ್, ಆ್ಯಂಡ್ ಇಲ್ಲಿ ಹ್ಯಾಪಿ ಬರ್ಡೇ ಬ್ಲೂಬೆರಿ ಸಿಕ್ತು. ಆಮೇಲೆ ಈ ಥರ ಸ್ಟಿಕ್ಸ್ ಬೇಕು, ಇದೆಲ್ಲ ಸಿಕ್ಸೋದಕ್ಕೆ. ಸೊ ಇದೆಲ್ಲ ತೊಗೊಂಡು ಬಂದಿದ್ದೀವಿ ಗೈಸ್. ಸೊ ಗೈಸ್ ಇವಾಗ ನಾವಿಬ್ಬರು ಸೇರಿ ಫ್ರೂಟ್ ಕೇಕ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಮಾಡ್ತೀನಿ, ನನ್ನ ಹಸ್ಬೆಂಡ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಾರೆ. ಲೆಟ್ಸ್ ಸಿ ಹೆಂಗೆ ಬರುತ್ತೆ ಅಂತ. ಎಕ್ಸೈಟೆಡಾ ನಿಮ್ಮ ಬಾಮ ಇದ್ದಂದು ಬರ್ತಡೆಗೆ? ಏನು ಓಕೆ ಗೈಸ್, ಇವಾಗ ಲೆಟ್ಸ್ ಸ್ಟಾರ್ಟ್. ಇದನ್ನೆಲ್ಲ ತಗೊಂಡಿದ್ವಿ. ಇದು ಆಕ್ಚುಲಿ ನಮ್ಮ ಮನೇಲಿ ಕೇಕ್ ಮಾಡೋದಕ್ಕಿತ್ತು, ಕೇಕ್ ತಂದಿದ್ದಿತ್ತು. ಮಿಕ್ಸಿ ಕೆಳಗಡೆ ಹಾಕಿ ಇಟ್ಟಿರ್ತೀವಿ. ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೇಲಿ ಹಿಂಗೆ ಇಡ್ತಾರೆ. ಸೊ ನಾವು ಇಟ್ಟಿದ್ವಿ ಇವಾಗ ಸದ್ಯಕ್ಕೆ. ಸೊ ಇದು ಒಂದು ಹೆಲ್ಪ್ ಆಯ್ತು ನಮ್ಗೆ ಇದಿರೋದ್ರಿಂದ. ಓಕೆ ಇವಾಗ ಸ್ಟಾರ್ಟ್. ಫಸ್ಟ್ ದೊಡ್ಡದನ್ನ ಕುಯ್ಯೋಣ. So these are the cherries. ಓ ಶಟ್, ಅಷ್ಟು ಹಣ್ಣಾಗಿಲ್ಲ. ಏನೋ ಗೈಸ್, ಏನೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಅಡಚಣೆಗಳು 100 ಬರ್ಬೋದು, ಬಟ್ ಪಾಸಿಟಿವ್ ಆಗಿ ನೋಡೋಣ. ಅದನ್ನ ಆಕ್ಚುಲಿ ಗೈಸ್ ನಾವು ಯಾವ್ದನ್ನು ವೇಸ್ಟ್ ಮಾಡ್ತಾ ಇಲ್ಲ. ಇದನ್ನ ತಿನ್ಬೋದು, ನಾವು ಜ್ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಇದನ್ನೆಲ್ಲ ಎಕ್ಸ್ಟ್ರಾ ಎತ್ತಿಡ್ತಾ ಇದ್ದೀನಿ. ಅಂಡ್ ಗೈಸ್ ತುಂಬಾ ಚಿಕ್ಕದು ಅನ್ನೋ ತರ ಫೀಲ್ ಆಗ್ತಿದೆ ನನಗೆ. ನಿಮ್ಗೆ ಇಲ್ವಾ? ಚಿಕ್ಕ ಅನಿಸ್ತಿಲ್ವಾ? ದೊಡ್ಡದು ಅಲ್ಲಿ ಇರ್ಲಿಲ್ಲ ಗೈಸ್. ಮೋರ್ ಓವರ್ ಇನ್ನೊಂದು ಬರುತ್ತಲ್ಲ, ಅದು ಸಖತ್ತಾಗಿರುತ್ತೆ ಕೇಕ್ ಮಾಡಕ್ಕೆ. ಆಕ್ಚುಲಿ ಎರಡು ಸುಮನ್ ರಿಯಾಕ್ಷನ್ ನೋಡಕ್ಕೆ ಹೆಂಗಿರುತ್ತೆ ಅಂತ. ಇವಾಗ ನನ್ನ ತಮ್ಮ ಬಂದ್ರೆ ಹೆಂಗಿರುತ್ತೆ? ವಾವ್, ಮಾತಾಡು ವಿಶ್ವ. ಚಟ್ಟಿ ಏನು ಹಿಂಗಡೆ ಕಟ್ ಮಾಡ್ತಾ ಹಂಗೆ ಇಟ್ಕೊಂಡು ದೊಡ್ಡಿ ಅಂತಲ್ಲ ಅಂತ. ಓ ಇದಿನ್ನ ಅಷ್ಟ ಇದೇನ್ಕೆ ವಾಟರ್ ಮೆಲನ್ ಹೆಂಗಿದೆಯಲ್ಲ.
ಸುಮಾರು ಉದ್ದ ಕೇಕ್ ಮಾಡೋಣ. ಯಾ ಗೈಸ್, ಇವಾಗ 2 ವಾಟರ್ ಮಿಲನ್ ಕಟ್ ಮಾಡ್ಕೊಂಡಾಯ್ತು. ಈ ತರ ಬಂದಿದೆ. ಆಕ್ಚುಲಿ ಅದಕ್ಕೆ ಕರೆಕ್ಟ್ ಆದ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು. ಹಿಂಗ್ ರೌಂಡಿಗೆ ಇರುತ್ತಲ್ಲ, ಅದ್ರಲ್ಲೆಲ್ಲ ಅದೆಲ್ಲ ಇಲ್ಲ. ಸೊ ಏನಿದೆ ಅದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದೀವಿ ಅಷ್ಟೇ. ಅದನ್ನ ಕಟ್ ಮಾಡ್ಕೊಳ್ಳೋ ಸಣ್ಣದಾಗಿ ಮಾಡ್ಕೋಬೇಕು ಮಾಡಿ. ಮಾಡ್ಬೋದು ಚುಚ್ಚೋದು. ಒಂದು ನಿಮಿಷ ತಡಿ. ಅದ ಅರ್ಧ ಕಟ್ ಮಾಡ್ಕ, ಅಷ್ಟು ಒಳಗೆ ಚುಚ್ಚಬೇಡ. ಇದನ್ನ ಓಕೆ ಓಕೆ ಆಫ್ ಆಫ್. ಇದನ್ನ ಆಫ್ ಆಫ್ ಮಾಡ್ಕೊಂಡು ಬ್ಲೂಬೆರೀಸ್ ಹಿಂಗೆ ಚುಚ್ಚಿ ಹಿಂಗೆ ಚುಚ್ಚೋದು. ಮೂರ್ ಹಾಕ್ಲಾ? ಕಾಣಿಸಲ್ಲ ಅನ್ಸುತ್ತೆ ಚುಚ್ಚೋದು. ಜೋಡ್ಸಿ ಕೊಡು. ಚೆರೀಸ್ನ ಪ್ಲೇಸ್ ಮಾಡೋದು 2. ಏನಪ್ಪ? ತಗೋ ಪರವಾಗಿಲ್ಲ. ಗೈಸ್, ಇವಾಗ ಇನ್ನೇನಿಲ್ಲ, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅನ್ಕೊಂತೀನಿ. ಇದು ಕಟ್ ಮಾಡಿದೀವಲ್ಲ, ಈ ತರ ಬ್ಲೂಬೆರೀಸ್ಗೆ ಸ್ಟಿಕ್ ನ ಫುಲ್ ಹಾಕ್ಬಾರ್ದು. ಫುಲ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ಈ ತರ ಒಂದು ಸ್ಟಿಕ್ ಇರುತ್ತಲ್ಲ, ಅದನ್ನ 2 ಬ್ರೇಕ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸಿಗಿಸ್ತಿದೀನಿ ಅಷ್ಟೇ. ಬ್ಲೂಬೆರಿಗೆ ಮಿಕ್ಕಿದ್ದೆಲ್ಲ ಲೈಕ್ ವಾಟರ್ ಮೆಲನ್ ಒಳಗಡೆನೆ ಹೋಗ್ಬೇಕು. ಈ ತರ ಡಿಸೈನ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಈ ತರ ಏನಿದೆಯಲ್ಲ ಗ್ರೀನ್ ಕಲರ್ ದ್ರಾಕ್ಷಿನ ಅರ್ಧ ಕಟ್ ಮಾಡ್ಕೊಂಡು, ಹಾರ್ಟ್ ಶೇಪ್ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಅದನ್ನ ಈ ತರ ಮಧ್ಯ ಪ್ಲೇಸ್ ಮಾಡ್ತೀನಿ. ಅದಾದ್ಮೇಲೆ ಚೆರೀಸ್ನ ಇಲ್ಲಿ ಮೇಲೆ ಸಿಂಪಲ್ ಆಗಿ ಹಿಂಗೆ ಇಡ್ತೀನಿ ಅಷ್ಟೇ. ಸೊ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಸಿಗ್ತೀನಿ ಗೈಸ್, ಯಾಕಂದ್ರೆ ಕ್ಯಾಪ್ಚರ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆಮೇಲೆ ಲೆಂತಿನೂ ಆಗತ್ತೆ ವಿಡಿಯೋ ನಿಮಗೆ ನೋಡೋದಿಕ್ಕೆ. ಸೊ ಹಂಗಾಗಿ ಅಂಡಿಲಿ ವಿಶ್ವ ಹಾರ್ಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡ್ತಾ ಇದಾರೆ ನನಗೆ. ಸೊ ಆಮೇಲೆ ಸಿಗುವ. ಸೊ ಗೈಸ್, ಫೈನಲಿ ಹಿಂಗೆ ರೆಡಿ ಆಗಿದೆ ನಮ್ಮ ಫ್ರೂಟ್ ಕೇಕ್. ಹೆಂಗೋ ನನಗೆ ಹೆಂಗ್ ಬರುತ್ತೋ ಹಂಗ್ ಮಾಡಿದೀನಿ. ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. ಅಂಡ್ ನನ್ನ ತಮ್ಮ ಬಂದ್ಮೇಲೆ ಲೈಕ್ 12 ಗಂಟೆಗೆ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಬಂದ್ಮೇಲೆ ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನಿಮಗೆ. ಐ ಹೋಪ್ ಅವನಿಗೆ ಇಷ್ಟ ಆಗತ್ತೆ ಅಂತ. ಅಂಡ್ ಸುಮನ್, ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ಡೇ. ಐ ಹೋಪ್ ನಿಂಗೆ ಈ ಕೇಕ್ ಇಷ್ಟ ಆಗತ್ತೆ ಅಂತ. ಲೈಕ್ ಪ್ರತಿ ವರ್ಷ ಅವನು ಇರ್ತಾ ಇರ್ಲಿಲ್ಲ ಗೈಸ್, ಊರಿಗೆ ಹೋಗ್ತಾ ಇದ್ದ. ಅಂದ್ರೆ ಬರ್ಡೇ ದಿನ ರಜಾ ಹಾಕಿ, ಏನೋ ಗೊತ್ತಿಲ್ಲ ಈ ವರ್ಷ ಇಲ್ಲಿದ್ದಾನೆ. ನಾಳೆನೆ ಬರ್ಡೇ, ಮೇ ಬಿ ಆಫೀಸ್ ಲೀವ್ ಕೊಟ್ಟಿಲ್ಲ ಅನ್ಸತ್ತೆ. ಅಂಡ್ ಇನ್ನೊಂದು ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ, ನಮ್ ಸಿಹಿ ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಅದೊಂದು ಬೇಜಾರು. ಸೆಲೆಬ್ರೇಟ್ ಮಾಡಕ್ಕೆಲ್ಲ ಅವಳು ಇರ್ತಾ ಇದ್ಲು. ಸೊ ಈ ಸಲ ಡಿಫ್ರೆಂಟ್ ಆಗಿರಿ ಇರ್ಲಿ, ಯಾವಾಗ್ಲೂ ಆಚೆಯಿಂದಾನೇ ಕೇಕ್ ತರ್ತಿದ್ವಲ್ಲ ಅನ್ನೋ ರೀಸನಿಗೆ ಮಾಡಿದೀವಿ. ನೀನು ನನ್ಗೆ ತುಂಬಾ ಅಂದ್ರೆ ತುಂಬಾ 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 ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಕಿತ್ತಾಡ್ತಿದ್ವಿ. ಅಂಡ್ ಇವಾಗ ಅಷ್ಟೇ ಪ್ರೀತಿ, ಅಷ್ಟೇ ಕೇರ್ ತೋರಿಸ್ತೀಯಾ. ಅಂಡ್ ನಮ್ ಡ್ಯಾಡಿ ಹೇಗ್ ನೋಡ್ಕೋತಾರೋ, ನನ್ನ ಹಸ್ಬೆಂಡ್ ಹೇಗ್ ನೋಡ್ಕೋತಾರೋ, ಸೊ ನೀನು ಅದೇ ತರ ಅಷ್ಟೇ ಪ್ರೀತಿಯಿಂದ ಕಾಳಜಿ ಎಲ್ಲ ಮಾಡ್ತೀಯಾ. ಪ್ರೊಟೆಕ್ಟಿವ್ ಎಲ್ಲ ಹೇಳ್ಬೇಕಂದ್ರೆ ನನ್ ಸೆಕೆಂಡ್ ಅಪ್ಪ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡ್ಕೋತೀಯ ನಮ್ಮನ್ನೆಲ್ಲ. ಅಂಡ್ ಎಲ್ಲಾರ ಬರ್ಡೇನು ನೀನೇ ಸೆಲೆಬ್ರೇಟ್ ಮಾಡೋದು ನಮ್ಮ ಮನೇಲಿ, ಆಲ್ಮೋಸ್ಟ್ ಎಲ್ಲಾರ ಬರ್ಡೇನು. ಸೊ ಅಂಡ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ 100 ವರ್ಷ ಚೆನ್ನಾಗಿ ಬಾಳು. ಅಂಡ್ ಹಿಂಗೆ ಲೈಫಲ್ಲಿ ಗ್ರೋ ಆಗ್ತಾ ಇರು, ಖುಷಿಯಿಂದ ಇರು, ಎವ್ರಿ ಮೂಮೆಂಟ್ ನ ಎಂಜಾಯ್ ಮಾಡು. ಅಂಡ್ ಐ ಲವ್ ಯು ಸೋ ಮಚ್. ಇವಾಗ ವಿಶ್ವನ್ ಹತ್ರ ಹ್ಯಾಪಿ ಬರ್ಡೇ ಹೇಳ್ಸೋಣ. ಹೇಳು. ಹ್ಯಾಪಿ ಬರ್ಡೇ ಸುಮನ್, ಗಾಡ್ ಬ್ಲೆಸ್ ಯು. ಎಸ್ ಹೇಳು ಅಷ್ಟೇ. ಇದನ್ನ ಇವಾಗ ಫ್ರಿಡ್ಜ್ ಅಲ್ಲಿ ಇಡುವ ಬನ್ನಿ. ಇವಾಗ 11:45 ಟಿವಿ ನೋಡ್ತಾ ಇದ್ದಾನೆ. ಇನ್ನೊಂದು 10 ಮಿನಿಟ್ಸ್ ಇದೆ. ಹೋಗ್ಬಿಟ್ಟು ನಂಗೆ ಗೊತ್ತಿಲ್ಲ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನನಗೆ ನಗು ಬರ್ತಾ ಇದೆ. ಕೇಕ್ ನೋಡಿ ನನಗೆ ನಗು ಬರ್ತಾಯಿದೆ. ನೋಡೋಣ ಹಿಟ್ ಶೋನ ಫ್ಲೋಪ್ ಶೋನ ಅಂತ. ಹೆಂಗ ಅನ್ಸ್ತು ಕೇಕು?
ಸರ್ಪ್ರೈಸಿಂಗ್ ಆಗಿದೆ. ಹಿಟ್ಟ ಫ್ಲಾಪ ಏನೋ ನಂಗೆ ಬಂದಂಗೆ ಮಾಡಿದ್ದೀನಿ. ಫುಲ್ ಇದು ಆರ್ಗಾನಿಕ್ ಕೇಕ್. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ತುಂಬಾ ಧನ್ಯವಾದಗಳು. ತಡಿ ನಾನು ಮಾಡಿದ್ದೀನಿ. ಇದೇ ಚೆನ್ನಾಗಿದೆ, ಕೇಕ್ ಬೋರ್ ಹೊಡೆಯುತ್ತೆ. ಥ್ಯಾಂಕ್ ಯು ಸಖತ್ತಾಗಿದೆ ಕಲಂಗಡಿನು. ಹ್ಯಾಪಿ ಬರ್ಡೇ, ಚೆನ್ನಾಗಿರೋ. ಅಯ್ಯೋ ಅನ್ಬಿದೋತು. ಒಂದು ಎಡವಟ್ಟಾಗಿದೆ, ಇವನಿಗೆ ಆರ್ಡರ್ ಮಾಡಿರೋ ಗಿಫ್ಟ್ ಬಂದಿಲ್ಲ. ಕಚ್ಚಪ್ಪ ಚೆನ್ನಾಗಿದ್ಯಾ? ಕೇಕು ಇಷ್ಟ ಆಯ್ತಾ? ಈಗ ತಾನೇ ಸ್ಟಾರ್ಟ್ ಆಗಿದೆ, ಸೊ ಕೇಳಲ್ಲ ಹೆಂಗಿತ್ತು ಬರ್ಡೇ ಅಂತ, ನಾಳೆ ಕೇಳೋಣ. ಇಷ್ಟೇ ಗೈಸ್ ಸುಮನ್ ಅಣ್ಣಂದು ಬರ್ಡೇ ಸೆಲೆಬ್ರೇಷನ್. ನನ್ನ ಹಾರ್ಟ್ ಅದು. ಸೊ ಇವಾಗ ಎಲ್ಲರೂ ಮಲ್ಕೋತೀವಿ. ಇಬ್ಬರು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಕೇಕ್ನ. ಟ್ರೈ ಮಾಡಿ ಗೈಸ್, ನಿಜ ಚೆನ್ನಾಗಿದೆ. ಈ ಸುಮನ್ ಬರ್ತಡೆಗೆ ಪಟಾಕಿ ಹೊಡಿಸ್ತಿದ್ದೀವಿ ನಾವು. ಸುಮನ್ ನೋಡ್ತಾ ಇಲ್ಲ, ಬಾ ನೋಡ್ ಬಾ, ನೀನ್ ಬರ್ತಡೆ ಪಟಾಕಿ ಹೊಡಿಸ್ತಿದ್ದೀನಿ. ಯಾ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಸುಮನ್ ಬರ್ಡೇ ಇದೆ. ಆ್ಯಂಡ್ ಇವತ್ತು ಮಂಡೇ ಆಗಿರೋದ್ರಿಂದ ಫುಲ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ವಾರ ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗಿದ್ದೀವಿ ರಾಯರ್ ಮಠಕ್ಕೆ ಹೋಗಿ ಬರೋಣ ಅಂತ. ಆ್ಯಂಡ್ ಯಾರೆಲ್ಲ ಸುಮ್ಮನೆ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇವಾಗ ಬನ್ನಿ ರಾಯರ್ ಮಠಕ್ಕೆ ಹೋಗಿ ಬರುವ. ಕತ್ತಲ್ ಕೂರಿಸಿದಾಳೆ ಗಾಯ್ಸ್. ನೋಡಿರಿ ನೋಡಿ ಗಾಯ್ಸ್, ಅಳ್ಸ್ದಂಡು ಕಿತ್ಕೊಳಕ್ಕೆ ಸ್ಕೆಚ್ ಆಗ್ತಾವ್ರಿ ಇಬ್ರು. ಗೈಸ್ ಇವಾಗ ಇಲ್ಲಿಗೆ ಮುಗೀತು ಎಂದು ರಾಯರ್ ಮಠದಲ್ಲಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ.